ಹಾ So ಸರ್ ಅದೇ ಸರ್ ಇವತ್ತು ಇದು ಅಂತ್ಯಕ್ರಿಯೆ ಏನೇನ್ ಮಾಡ್ತೀರಾ, ಏನು ನೀವ್ ಹೋಗ್ತಾ ಇದೀರಾ ಹೆಂಗೆ ಅಂತ? ಇಲ್ಲ ಸರ್ ಅಂತ್ಯಕ್ರಿಯೆಗೆ ನಾನು ಹೋಗ್ತಾ ಇಲ್ಲ ಇವತ್ತು. ಓಕೆ. ಹಾ ಸರ್. ಎಲ್ಲಿ ಮಾಡೋದು ಅದು ಅಂತ್ಯಕ್ರಿಯೆ? ಆನೇಕಲ್ ಸರ್. ಅನೇಕಲ್ ಅವ್ರದ್ದು ಜಮೀನಲ್ಲೇ ಅಥವಾ ಎಲ್ಲಿ? ಹೌದೌದು ಅವ್ರ ಜಮೀನಲ್ಲೇ ಮಾಡ್ತಾರೆ. ಹೌದಾ, ಓಕೆ ಓಕೆ ಸರ್. ಅದೇ ನಿನ್ನೆ ಇವಾಗ ಅದೇ ನೋಡಿದ್ವಿ, ಏನಾಗಿತ್ತು ಎಕ್ಸಾಕ್ಟ್ ಅದು ಆರೋಗ್ಯ ಜಾಂಡೀಸ್ ಆಗಿತ್ತು ಸರ್ ಅವ್ರಿಗೆ. ಓಕೆ. ಜಾಂಡೀಸ್ ಆಗಿ ಸುಮಾರು ದಿವಸದಿಂದ ನಾವ್ ಹೇಳ್ತಾ ಇದ್ವಿ. ಸಿದ್ದಾಗ ಒಂದ್ 2-3 ಟೈಮ್ ಭೇಟಿ ಆಗಿತ್ತು ನಮ್ದು ಅವ್ರದ್ದು. ಅಣ್ಣ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತಂದ್ರೆ, ಇಲ್ಲ ಬಾಚಿನ ಮಾಡೋಣ ಹಂಗೆ ಹಿಂಗೆ ಅಂತ ಮಾತಾಡೋರು. ಅವ್ರ ನೆಗ್ಲಿಜೆನ್ಸ್ ಸ್ವಲ್ಪ ಓಕೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅದು. ಆಲ್ರೆಡಿ ನಾವ್ ಹೇಳಿದ್ವಿ ಸರ್ ಒಂದ್ ಟೈಮ್ ಅವ್ರಿಗೆ, ಹೋಗಿ ಒಂಚೂರು ಜಾಂಡೀಸ್ ಇದೆಯಲ್ಲ ಒಂಚೂರು ನಾಟಿ ವೈದ್ಯಗಾದ್ರೂ ಹೋಗಿ ಅಂತ ಹೇಳಿ. ಅವೆಲ್ಲ ಎಲ್ಲಿ ಕಮ್ಮಿ ಆಗುತ್ತೆ ಬಾಚಿನ, ಇಲ್ಲೇ ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂತ ಅನ್ನೋರು. ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅವರು? ಆಲ್ರೆಡಿ ಸುಮಾರು ನನಗೆ 8-9 ಇಯರ್ಸ್ ಇಂದ ಪರಿಚಯ. ಅಂದ್ರೆ ಇದೆ ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ವಿಚಾರದಲ್ಲೇ ಪರಿಚಯ. ಹೌದಾ, ಓಕೆ. ಅಂದ್ರೆ ಇವಾಗ ಪರಿಚಯ 22 ಡೇಸ್ ಬ್ಯಾಕ್ ಕಾಲ್ ಮಾಡಿದ್ದು ನನಗೆ. ಆಮೇಲೆ ಫೋನ್ ಹುಷಾರಿಲ್ವಲ್ಲ, ಹೆಲ್ತ್ ಹುಷಾರಿಲ್ವಲ್ಲ, ಯಾರಿಗೂ ಅಷ್ಟು ಅವೈಲೇಬಲ್ ಆಗಿಲ್ಲ ಅವರು. ಹೆಂಗಿದ್ಯಾ ಚಿನ್ನ, ತುಫಾನ್ ಗ್ಲಿಮ್ಸ್ ನೋಡ್ದೆ, ಫೋನ್ ಮಾಡೋಣ ಅನ್ಕೊಂಡಿದ್ದೆ, ನೀನು ಬಿಸಿ ಇರ್ತೀಯ ಅಂತ ಅನ್ಕೊಂಡೆ. ನೋಡೋಣ ಸಖತ್ ಮಾಡಿದ್ಯಾ, ಚೆನ್ನಾಗ್ ಬಂದಿದೆ ಎಲ್ಲ ಮೇಕಿಂಗು, ಇದೇ ತರ ಮಾಡ್ತಾ ಇರೋ, ಒಳ್ಳೇದಾಗ್ಲಿ ಅಂತೆಲ್ಲ ಹೇಳ್ತಿದ್ರು. ಅಂದ್ರೆ ಹೀರೋ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫಿಸಿಕಲಿ ಎಲ್ಲ ಫಿಟ್ನೆಸ್ ಎಲ್ಲ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಏನಾದ್ರು ಮೈನಸ್ ಸರ್ ಈಗ ಏನಾಗಿದೆ ಗೊತ್ತಾ, ಹೀರೋಗಳು ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಂತಾರೆ ಅಂತ ಹೇಳ್ತಾರಲ್ಲ, 2 ಟೈಪ್ ಇರ್ತಾರೆ. ಒಂದು ನಮ್ ಸಂತೋಷ್ ಅಂತಾರ, ಕುಡಿದೇ ಇರೋರು, ಸೇದ್ದೇ ಇರೋರು, ಎಂಜಾಯ್ ಮಾಡದೇ ಇರೋರು, ಕಾಯಿಲೆಗೆ ಬರಲಿ ಸಹಾಯ ಅಂತ ಒಂದ್ ಪದ್ಧತಿ. ಆದ್ರೆ ಕೆಲವ್ರು ಫಿಟ್ನೆಸ್ ಅಂತ ಹೇಳ್ತಾರಲ್ಲ, ಇಂಜೆಕ್ಷನ್ ಮೆಡಿಸಿನ್ ಬಾಡಿಗೆ ಅದಾಗ್ಬೇಕು, ಡಯಟ್ ಕಂಟೆಂಟ್, ನಾನು ಹಿಂಗ್ ಕಾಣ್ಬೇಕು ಹಂಗ್ ಕಾಣ್ಬೇಕು, ಈ ಕ್ಯಾರೆಕ್ಟರ್ ಗೆ ಇನ್ವಾಲ್ವ್ಮೆಂಟ್ ಈ ತರ ಬೇಕು ಅಂತಾರಲ್ಲ, ಆ ತರ ಸಾಯೋದು ಒಂಥರ. ನಮ್ ಇಂಡಸ್ಟ್ರಿಯಲ್ಲಿ ಈ ತರ ಆಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಮೆಡಿಸಿನ್ಸ್ ಮೇಲೆ ಇದ್ಬಿಟ್ಟಿದಾರೆಲ್ಲ. ಯಾರು ಫಿಸಿಕಲ್ ಆಗಿ ಯಾರು ಬಾಡಿ ಮಾಡ್ತಾರೆ ಸರ್? ಒಂದು ಜಿಮ್ ಅಲ್ಲಿ ಕೂತ್ರೆ ಫಿಸಿಕಲ್ ಆಗಿ ಯಾವ್ದೇ ಕಾರಣಕ್ಕೂ ಬಾಡಿ ಮಾಡಕ್ ಆಗಲ್ಲ ಸರ್. ಬೆವರರಿಸ್ಬೇಕು, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಂದ್ರೆ ಅದೆಲ್ಲ ಸುಳ್ಳು. ಎಂತೆಷ್ಟು ಇಂಜೆಕ್ಷನ್ ಗಳು ತಗೊಂತಾರೆ, ಎಷ್ಟೆಷ್ಟು ಮೆಡಿಸಿನ್ ಗಳು ಹಾಕ್ತಾರೆ. ನಾನು ಒಬ್ಬ ಆರ್ಟಿಸ್ಟ್ ಆಗಿ ಹೇಳ್ತೀನಲ್ಲ, ನನಗೆ ಸುಮಾರು ಜನ ಟ್ರೈನರ್ ಗಳು ಸಜೆಸ್ಟ್ ಮಾಡ್ತಾರೆ, ಮಸಲ್ ರಿಕವರ್ ಆಗಕ್ಕೆ ಇಂಜೆಕ್ಷನ್ ತಗೋ, ಟ್ಯಾಬ್ಲೆಟ್ ಹಾಕ್ಬೇಕು ಬಲ್ಕ್ ಆಗಕ್ಕೆ. ಅವೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಬಾಡಿಗೆ ಇಂಗ್ರೀಡಿಯೆಂಟ್ಸ್ ಹೋದಾಗ ಬೇರೆ ತರ ತಿರ್ಕೊಳತ್ತೆ ಸರ್ ಅದು. ಈಗ ಹೊಟ್ಟೆಗೆ ಎಷ್ಟ್ ತಿನ್ಬೇಕು ಅನ್ನ ಅಷ್ಟೇ ತಿನ್ಬೇಕು, ಅತಿ ಆದ್ರೆ ಏನಾಗುತ್ತೆ ಹೇಳಿ? ಕರೆಕ್ಟ್ ಅಲ್ವಾ? ಆತರ ಆಗುತ್ತೆ. ಈಗೆಲ್ಲಾ ಗ್ಲಾಮರ್ ಗಳಿಗೆ ಇಂಜೆಕ್ಷನ್ ಹೊಡ್ಸ್ಕೊಂತಾರೆ ಫೇಸ್ ಗೆ, ಮಸಲ್ ಚೆನ್ನಾಗ್ ಕಾಣ್ಬೇಕು, ಇನ್ 2 ಡೇಸ್ ಶೂಟಿಂಗ್ ಐತೆ ಅಂತಂದಾಗ ಅವಾಗ ಮಸಲ್ ಬೇರೆ ಹೊಡ್ಕೊಂತಾರೆ. ಇದಾಗ್ಬಿಟ್ಟಿದೆ ವಾತ್ಸವ. ಬಟ್ ಈ ಪದ್ಧತಿಯಲ್ಲಿ ಸಂತೋಷ ಇರ್ಲಿಲ್ಲ. ಅವ್ರು ಯಾವಾಗಿದ್ರು ನ್ಯಾಚುರಲ್ ಏನೇ ಒಳ್ಳೆ ಮನುಷ್ಯ. ಹೇಳ್ತಾ ಇದೀನಲ್ಲ, ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ಗುಡ್ ಬ್ರದರ್. ತುಂಬಾ ಹತ್ರದಿಂದ ನೋಡಿದೀನಿ ನಾನು. ಜೊತೆಲಿ ಕೂತು ಕಾಫಿ ಕುಡ್ದಿರೋದು ಇದೆ ನಾನು ಅವ್ರಿಬ್ರು. ಕಾಲ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಏನ್ ಮಾತಾಡಿದ್ರು? ಅಂದ್ರೆ ಅವಾಗ ನಾರ್ಮಲ್ ಆಗಿದ್ರ, ಅಂದ್ರೆ ಅಷ್ಟು ಏನಾದ್ರು? ನಾರ್ಮಲ್ ಆಗಿ ಅವಾಗ ಸ್ವಲ್ಪ ಸ್ಟೇಬಲ್ ಆಗಿದ್ರು ಸರ್. ಅವಾಗ ಸ್ವಲ್ಪ ಸ್ಟೇಬಲ್ ಆಗಿದ್ರು. ಒಂದು 22 ಡೇಸ್ ಬ್ಯಾಕ್ ಸ್ಟೇಬಲ್ ಆಗಿದ್ರು, ಸ್ವಲ್ಪ ಚೆನ್ನಾಗಿದ್ರು. ಇತ್ತೀಚೆಗೆ ರೀಸೆಂಟ್ ಆಗಿ ಅವ್ರ ಆರೋಗ್ಯ ಅದ್ದಗೆಟ್ಟೋಯ್ತು. ಯಾವ ತರ ಅಂದ್ರೆ ಅವ್ರಿಗೆ ಅಷ್ಟು ಸುಸ್ತು, ಆ ಮನುಷ್ಯನೇ ಅವರ ಅನ್ನ ಕಾಣಂಗ್ ಆಗೋಯ್ತು. ನಾನ್ ಫೋನ್ ಮಾಡೋದು ಸ್ವಲ್ಪ ಶೂಟಿಂಗ್ ಕಡೆ ಎಲ್ಲ ಬಿಟ್ವಲ್ಲ ನಾವು, ನನಗೂ ನ್ಯೂಸ್ ಎಲ್ಲ ನೋಡಿದ್ಮೇಲೆ ಸರ್ ಗೊತ್ತಾಗಿದ್ದು. ಅಷ್ಟು ಕಾಂಟ್ಯಾಕ್ಟ್ ನಂಬರ್ ಇದ್ದು, ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನಾವು ಅದ್ರ ಬಗ್ಗೆ ಅಷ್ಟು ಇದಾಗಿಲ್ಲ ನೋಡಿ. ಸಿಕ್ಕಿದ್ರು ನನಗೊಂದ್ 2-3 ಟೈಮ್ ಸಿಕ್ಕಿದ್ರು. ನಾನ್ ತುಫಾನ್ ಗ್ಲಿಮ್ಸ್ ಬಂದ್ಮೇಲೆ ಒಂದ್ 3 to 4 ಟೈಮ್ ನನಗೆ ಸಿಕ್ಕಿದ್ರು ಪರ್ಸನಲ್ ಆಗಿ. ಸಿಕ್ಕಿ ಕೂತು ಮಾತಾಡಿ, ಮೂವಿ ಬಗ್ಗೆ ನಾನು ಇದ್ ಮಾಡ್ತಾ ಇದೀನಿ ನೋಡು, ನೆಕ್ಸ್ಟ್ ಒಂದ್ ದೊಡ್ಡ ಕನ್ಸೆ ಕಟ್ಟಿದ್ದೆ ಸರ್ ಅಯ್ಯಪ್ಪ. ಅಂಡರ್ ವರ್ಲ್ಡ್ ಒಂದ್ ವರ್ಷ ಸಿನಿಮಾ ಮಾಡ್ಬೇಕು, ಬೇರೆ ತರನೇ ಮಾಡ್ಬೇಕು ಅಂತ ಒಂದ್ ದೊಡ್ಡ ಕನ್ಸೆ ಕಟ್ಟಿದ್ರು. ನನ್ನ ಫ್ರೆಂಡ್ ಒಬ್ಬ ಡೈರೆಕ್ಟರ್ ಇದ್ದ, ಕೌಶಿಕ್ ಅಂತ, ಅವ್ರ ಜೊತೆ ಡಿಸ್ಕಷನ್ ಕುಡ್ರಿಸಿದ್ದೆ ನಾನು. ಅವನು ತೆಲುಗು ಮೂವಿ ಮಾಡ್ತಾ ಇದ್ದಾನೆ, ಸುಮಾರು ರಾಮ್ ಚರಣ್ ತೇಜ ಅವ್ರ ಇವ್ರ ಮೂವಿಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದಾನೆ. ನಮ್ ಕನ್ನಡ ಸಿನಿಮಾ ಮಾಡ್ಬೇಕು ಅನ್ನೋದು ಅವ್ನಿಗೆ ಆಸಕ್ತಿ. ಅವನ ಜೊತೆ ಡಿಸ್ಕಷನ್ ಕೂತಿದ್ದೆ. ಅವಾಗೂ ಸಿಕ್ಕಿದ್ರು, 1 ಮಂತ್ ಬ್ಯಾಕ್ ಅದ್ ನಡೆದಿದ್ದು. ಅವಾಗೂ ಸಿಕ್ಕಿದ್ರು, ಒಂದ್ 2-3 ಟೈಮ್ ಸಿಕ್ಕಿದ್ರು. ಅದೇ ಅದು ಆಲ್ಮೋಸ್ಟ್ ನೀವಾಗಿರ್ಬೋದು, ನಿಮ್ ಫ್ರೆಂಡ್ ಸರ್ಕಲ್, ಅವ್ರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಎಲ್ರು ಕೂಡ ಹೇಳೋದೊಂದೇ, ಅವ್ರು ಎಷ್ಟು ಅಂದ್ರೆ ಯಾವ್ದೇ ಬ್ಯಾಡ್ ಹ್ಯಾಬಿಟ್ ಕೂಡ ಇರ್ಲಿಲ್ಲ ಸರ್. ನಾನು ಒಂದು ಹೇಳ್ತೀನಿ ಸರ್ ಅಪ್ಪನ್ ಬಗ್ಗೆ, ಅಫಿಷಿಯಲ್ ಆಗಿ ಹೇಳ್ತೀನಿ ಕೇಳಿ. 1 word ಅಲ್ಲಿ, ತಾನ್ ತಿಂತಾ ಇದ್ದ ತಟ್ಟೆಯಲ್ಲಿ ಅನ್ನನ ತಾನ್ ತಿನ್ಸಿದಾರೆ. ಎಷ್ಟೋ ವೇಕಪ್ ಮೆನ್ ಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಪರ್ಸನಲ್ ಆಗಿ ನಾನು ಹೇಳ್ತೀನಿ ಕೇಳಿ ಸರ್. ಇದೇ 9 years ಬ್ಯಾಕ್ ನನ್ ತಂದೆ ತಾಯಿ ತೀರ್ಕೊಂಡಾಗ, ನಾನ್ ಬೆಂಗಳೂರಿಗೆ ಏನಂತ ಕಂಡು ಇಂಡಸ್ಟ್ರಿ ಕಂಡಾಗ ನನಗೂ 75,000 ರೂಪಾಯಿ ಹೆಲ್ಪ್ ಮಾಡಿದ್ರು ಪರ್ಸನಲ್ ಆಗಿ. 75,000 ಹಿಂಗಿರ್ಬೇಡ ಕಣೋ, ಜಿಮ್ ಫೀಸ್ ಕಟ್ಕೋ, ಈ ತರ ಬಟ್ಟೆ ಹಾಕೋ ಅಂತ ಹೇಳಿ ನಂಗೆ ವೆಲ್ ಸಜೆಷನ್ ಮೈ ಬ್ರದರ್. ನಾನ್ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಸರ್ ಅಪ್ಪ. ನಾನೊಬ್ಬ ಹೀರೋ ಆಗಿ ಹೇಳ್ತಾ ಇಲ್ಲ, ಒಬ್ಬ ಬ್ರದರ್ ಅನ್ಕೊಂಡು ನನ್ ಮನ್ಸಿಗೆ ಅಣ್ಣ ತಮ್ಮ ಇದಾರೆ, ಬಟ್ ಅವ್ರನ್ನ ದೊಡ್ಡ ಬ್ರದರ್ ಅನ್ಕೊಂತೀನಿ. ಪೂಜೆ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಸರ್ ಅಪ್ಪನ. ಇಲ್ಲ ಅಂತ ಅವ್ರ ಇಲ್ಲ ಅಂತ ಏನ್ ಬಂದ್ರೆ ಅದೇ ಬಾಯಿಗೆ ಬಂದಂಗ್ ಮಾತಾಡಬಾರ್ದು. ಒಳ್ಳೆ ಬ್ರದರ್ ಸರ್ ಅಪ್ಪ ನನ್ಗೆ.
ಹೌದಾ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಡನಾಟ ಚೆನ್ನಾಗಿತ್ತು ಸರ್. ಯಾವಾಗಂದ್ರೆ ಗಣಪ ಫಿಲಂ ಬಂದಾಗ ಹುಡುಗರ್ನೆಲ್ಲ ಅವಾಗೆಲ್ಲ ಮೂವಿ ನೋಡಕ್ ಕರ್ಕೊಂಡ್ ಹೋಗೋದು ಮಾಡೋದು ಆ ಟೈಮ್ ಇಂದಾನೆ ಸ್ವಲ್ಪ ಕ್ಲೋಸ್ ಇದ್ರು ನಮ್ಗೆ. ಆಮೇಲೆ ನಾವೆಲ್ಲ ಮೂವಿ ಮಾಡಿ ಅನೌನ್ಸ್ ಮಾಡ್ಮೇಲೆ ಎಷ್ಟು ವರ್ಷ ಅಂತ ಹಿಂಗೆ ಸೈಕಲ್ ನೋಡ್ಕೊಂಡಿರ್ತೀಯ, ಹೀರೋ ಆಗಿ ಮಾಡು ಅಂತಂದ್ಮೇಲೆ ತುಫಾನ್ದು ನಾನ್ ಹೇಳಿದ್ರು ಸರ್ ನನ್ಗೆ ಟ್ರೈಲರ್ ಲಾಂಚ್ ಇದೆ ಅಣ್ಣ, ಎಲ್ಲಾ ಸಿನಿಮಾ ರೆಡಿ ಆಗ್ತಾ ಇದೆ, ಬರ್ತೀನಿ, ಸ್ವಲ್ಪ ಬ್ರೇಕ್ ತಗೊಂಡಿದೀನಿ ಅಂತಂದಾಗ ಖಂಡಿತ ಚಿನ್ನ ಫಸ್ಟ್ ನಿನ್ ಜೊತೆ ಕುತ್ಕೊಂಡ್ ನೋಡ್ತೀನಿ ನಾನು ಅಂತ ಹೇಳ್ತಿದ್ರು. ಅಂತ ಮನುಷ್ಯ ಹಿಂಗ್ ಆಗ್ತಾರೆ ಅಂತ ಯಾರು ಸರ್ ಅನ್ಕೊಂಡಿದ್ರು? ಸಾಯ ಏಜ ಸರ್ ಅವ್ರಿಗೆ. ಹೌದು ಹೌದು, ಅದು ನಿಜಾನೇ. ಮತ್ತೆ ಇನ್ನೊಂದು ಏನಂದ್ರೆ ಅವ್ರ ತಂದೆ ಕೂಡ ದೊಡ್ಡ ಪ್ರೊಡ್ಯೂಸರ್, ಅವ್ರಿಗೇನು ದುಡ್ಡಿಗೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದೀನಿ. ಸರ್ ಒಂದ್ ಹೇಳ್ತೀನಿ ಕೇಳಿ, ದುಡ್ಡು ಇರುತ್ತೆ ಹೋಗುತ್ತೆ, ಅದೆಲ್ಲ ಸಂಬಂಧ ಸಪರೇಟ್ ಸರ್. ಇಲ್ಲಿ ದುಡ್ಡಿನ ಮ್ಯಾಟ್ರೇ ಬರಲ್ಲ, ಪ್ರಾಣದ್ದು ಆರೋಗ್ಯದ ಮಾತ್ರ ಮ್ಯಾಟ್ರ್ ಬರುತ್ತೆ ಸರ್. ಕೋಟಿ ಇದ್ರು ಕಿಡ್ನಿ ಹಾಕ್ಸ್ಕೊಳಕ್ ಆಗಲ್ಲ ಇವತ್ತು, ಕರೆಕ್ಟ್ ಅಲ್ವಾ? ಹಂಗ ದುಡ್ಡಿದ ಯಪ್ಪ ಮನ್ಸ್ ಮಾಡಿತ್ತಂದ್ರೆ ಲಿವರ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಬೋದಿತ್ತಲ್ಲ ಜಾಂಡೀಸ್ ಇದ್ದಿದ್ರೆ, ಅದ್ಯಾಕ್ ಆಗ್ಲಿಲ್ಲ ಹೇಳಿ? ದುಡ್ಡು ಅವ್ರವ್ರದವ್ರ ಪರ್ಸನಲ್ ಇನ್ನರ್ ಕಮಿಟ್ಮೆಂಟ್. ಒಬ್ಬ ನಾಯಕ ನಟನ್ಗೆ ಅವನು ಮಾತ್ರ ನೋವು ಗೊತ್ತಿರುತ್ತೆ ಸರ್. ಅವ್ರ ತಂದೆ ಸಾಯಕ್ಕೂ ಮುಂಚೆ ಒಂದು ಕಟ್ಟು ಚೌಕಟ್ಟಲ್ಲಿ ಇದ್ರು, ಮೀನ್ಸ್ ಇದೇ ಇಷ್ಟೇ ಅನ್ಕೊಂಡು. ಅವ್ರ ಅಂಕಲ್ ತೀರ್ಕೊಂಡ್ಮೇಲೆ ಅವ್ರಿಗೆ ಹೊರಗಿನ ಪ್ರಪಂಚ ಅವ್ರಿಗೆ ಗೊತ್ತಾಗಿದ್ದು, ಇದೇ ವಾತ್ಸವ ಹಿಂಗಿದೆ, ಈ ತರ ಸ್ಟ್ರಗಲ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ಅಪ್ಪಾಜಿನೂ ನಾನು 3-4 ಟೈಮ್ ಭೇಟಿ ಮಾಡಿದೀನಿ, ಮಾಡ್ಸಿದ್ರು ಅವಾಗ ಇದ್ದಾಗ. ಎಷ್ಟು 2 years ಆಯ್ತು ಅವ್ರ ಡ್ಯಾಡಿ ತೀರ್ಕೊಂಡು. ಅದಕ್ಕೂ ಮುಂಚೆ ಭೇಟಿ ಮಾಡಿದ್ವಿ ಗಾಂಧಿನಗರಲ್ಲಿ 2 ಟೈಮು. ಸಿಕ್ದಾಗ ಯಾವಾಗಪ್ಪ ಹೀರೋ ಅಂತನವ್ರು, ಅವ್ರ ಬಾಯಲ್ಲಿ ಅದೇ ಬರ್ತಾ ಇದ್ದಿದ್ದು. ಅವ್ರ ತಂದೆನೂ ಅಷ್ಟೇ, ಯಾವ್ದೇ ಒಬ್ಬ ಹುಡುಗ ಸಿಗ್ಲಿ ಅವ್ನ್ ಸ್ಟ್ರಗಲ್ ಮಾಡ್ತಾವನೆ ಅಂತಂದ್ರೆ ಅವ್ರ ಬಾಯಲ್ಲಿ ಫಸ್ಟ್ ಬರ್ತಾ ಇದ್ದು ಹೇಳಪ್ಪ ಹೀರೋ ಅನ್ನೋರು. ಅಂತ ನಾಯಕ ನಟರು, ದೊಡ್ಡ ಹಿರಿಯ ನಾಯಕ ನಟರಿಗೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ. ಆನೇಕಲ್ ಬಾಲರಾಜ್ ಅಂದ್ರೆ ಒಂದು ಫೇಮ್ ಇದೆ, ನೇಮ್ ಇದೆ, ಒಳ್ಳೆ ನಿರ್ಮಾಪಕರು. ಎಷ್ಟೋ ಸರ್ ಸಂತು ಅವ್ರ ಬಗ್ಗೆ ಹೇಳ್ತೀನಲ್ಲ, ಎಷ್ಟೋ ಜನ ಯಪ್ಪ ಬೆಳೆದಿದ್ದಾರೆ ಒಂದು ತಗಮಟ್ಟಕ್ಕೆ. ಗಣಪ, ಕರಿಯಾಟು ಸಿನಿಮಾ ಬಂದು ಆ ಸಿನಿಮಾದ ಒಂದ್ ಪಕ್ಕಕ್ಕೆ ಇಟ್ಟಿಟ್ರೆ ಆರ್ಟ್ಫುಲಿ ತುಂಬಾ ಡೆಡಿಕೇಟೆಡ್ ಅಂಡ್ ಒಳ್ಳೆ ಮನುಷ್ಯ ಸರ್, ಜೆನ್ಯೂನ್ ಮನುಷ್ಯ. ಹೇಳ್ತೀನಲ್ಲ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿದ್ದಾರೆ. ಅವತ್ತೆಲ್ಲೋ ಇದ್ದಾಗ ಅರ್ಜೆಂಟ್ ಬೇಕಣ್ಣ ನನ್ಗೆ ಅಂತ ಹೇಳಿದಕ್ಕೆ ಇದೇ 8 years ಬ್ಯಾಕ್ ಅಮೌಂಟ್ ಬೇಕು ಅಂದಿದ್ದಕ್ಕೆ ಅವತ್ತೇ 75,000 ಹಾಕ್ಸಿದ್ದಾರೆ ಸರ್. ಇವತ್ತು 75,000 ಅಂದ್ರೆ ಎಷ್ಟು ಬೆಲೆ ಹೇಳಿ? 2-3 ಲಕ್ಷ ರೂಪಾಯಿ ಬೆಲೆ. ಕರೆಕ್ಟ್ ಅಲ್ವಾ? ಜನರೇಷನ್ ಚೇಂಜ್ ಆದಂಗೆ. ತುಂಬಾ ಒಳ್ಳೆ ಮನುಷ್ಯ ಸರ್, ಹತ್ರದಿಂದ ನೋಡಿದೀನಿ, ಜೊತೆ ಕೂತ್ ಊಟನೂ ಮಾಡಿದೀವಿ. ತುಂಬಾ ಆತ್ಮೀಯರು ಸರ್, ಒಳ್ಳೆ ಮನುಷ್ಯ ಸರ್. ಯಾರೇ ಕರೆದ್ರು ಹೋಗಿ ಭೇಟಿ ಮಾಡೋರು ಸರ್ ಅವರು. ದುರಾಂಕಾರ ಇರ್ತಾ ಇರ್ಲಿಲ್ಲ, ಸ್ಟಾರ್ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತೀವಲ್ಲ, ಒಂದು ಸಿನಿಮಾ ಬಂದ್ರೆ ಅವ್ರು ರೆಡಿ ಆಗಲ್ಲ, ನೂಕ್ ಸರ್ ಆಗಿ ಜೊತೆಲಿ ನಾವೇ ಆಗ್ಲಿ ಇನ್ನೊಬ್ರೇ ಆಗ್ಲಿ ಯಾರೇ ಆಗ್ಲಿ. ಬಟ್ ಅಂತದ್ರಲ್ಲಿ ಬಂದು ತಾನೇ ಕೂತು ಮಾತಾಡಿ ಬೆರೆಯೋರು. ತುಂಬಾ ಸ್ನೇಹ ಜೀವಿ ಸರ್. ಸಂತೋಷ್ ಅಂದ್ರೆ ಸ್ನೇಹ ಜೀವಿ. ನಮ್ಗಿರೋ ಅಂತ ಕಾಂಟ್ಯಾಕ್ಟ್ಸ್ ಅಲ್ಲಿ ಮರೆಯಲಾದಂತ ಮಾಣಿಕ್ಯ ಅಂತಾನೆ ನಾವ್ ಹೇಳ್ತೀವಿ ಸರ್ ಸಂತೋಷ್ ಬಗ್ಗೆ. ನೀವು ಅವ್ರ ಆಪ್ತ ವಲಯದಲ್ಲಿ ಇದ್ರಲ್ಲ, ಹಾಗಾಗಿ ತುಂಬಾ ಕ್ಲೋಸ್ ಸರ್. ಸರ್ ಕಣ್ ಮುಂದೆ ಕಟ್ಟದಂಗಿದಾರೆ ಇವತ್ತು. ನಾನ್ ಬಂದಾಗೆಲ್ಲ ಅವ್ರ ಕೂದ್ಲು ನಿಂಗ್ ಅಂತ ಇದ್ದೆ ಹಿಂದೆ ಕುತ್ಕೊಂಡಾಗ. ಆ ಏರ್ಸ್ ನನ್ಗೆ ಹೆವಿ ಇಷ್ಟ ಅವ್ರದ್ದು. ನೀನು ಮಾಡ್ಸೋ ಚಿನ್ನ ಅಣ್ಣ, ನಾನು ಎಷ್ಟು ಸತಿ ಮಾಡ್ಸಿದೀನಿ ನೋಡ್ರಿ, ಹಿಂಗ್ ಕೂದ್ಲಿಂಗ್ ಆಗಿದೆ ಅಂತಿದ್ದೆ. ಗುಂಗುರಿದೆ ಅಣ್ಣ ನನ್ಗೆ ನೋಡ್ರಿ ಹಿಂಗ್ ಆಗಿದೆ ಅಂತಂದ್ರೆ ಸ್ಮೂತ್ನಿಂಗ್ ಮಾಡ್ಸೋ ಅಂತನ್ನೋರು. ಅಷ್ಟು ಇದ್ರು ಸರ್, ಏನ್ ಮಾಡಕ್ ಆಗಲ್ಲ. ಕಾರಣಾಂತರಗಳಿಂದ ನಾನು ಹೋಗ್ಬೇಕಿತ್ತು ಮಣ್ಣಿಗೆ, ನಾನು ಹೊರಗಡೆ ಇರೋದ್ರಿಂದ ಸ್ವಲ್ಪ ಹೋಗಕ್ ಆಗ್ತಾ ಇಲ್ಲ. ನೆನ್ನೆ ಇಲ್ಲೇ ಜೆ ಪಿ ನಗರದಲ್ಲಿ ಹೋಗಿದ್ರು? ಹೋಗ್ ಬಂದಿ ಸರ್, ನೆನ್ನೆ ಹೋಗಿ ವಿಸಿಟ್ ಮಾಡ್ಕೊಂಡ್ ಬಂದೆ. ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಬಂದಿದ್ರು. ತುಂಬಾ ಜನ ಬಂದಿದ್ರು. ಧ್ರುವ ಅಣ್ಣ, ಲೂಸ್ ಮಾದ ಯೋಗಿ ಅಣ್ಣ, ಎಲ್ಲ ನಮ್ಮ ಹಿರಿಯ ಕಲಾವಿದರು, ಸಹ ಕಲಾವಿದರು. ಅವ್ರ ಗಣಪ ಸಿನಿಮಾದಲ್ಲಿ ಕೆಲಸ ಮಾಡಿ ಟೆಕ್ನಿಷಿಯನ್ಸ್, ನಮ್ ಪ್ರಿಯಾಂಕಾ ಮೇಡಮ್, ಪ್ರಿಯಾಂಕಾ ತಿಮ್ಮೇಶ್ ಮೇಡಮ್, ತುಂಬಾ ಜನ ಬಂದಿದ್ರು ಸರ್. ಧ್ರುವ ಅಣ್ಣ ಆಗಿರ್ಬೋದು, ಲೂಸ್ ಮಾದ ಯೋಗಿ ಅವರಾಗಿರ್ಬೋದು, ತುಂಬಾ ಜನ ಬಂದಿದ್ರು. ಹೌದು ಸರ್, ಹೌದಣ್ಣ. ಅದೇ ಸರ್, ಅವ್ರ ಬಗ್ಗೆ ಮಾಹಿತಿ ಈಗ ಕೇಳಿದ್ದಕ್ಕೆ ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.